ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೇಲೆ ಕಾಡಾನೆ ದಾಳಿ, ಕಾರು ಸಂಪೂರ್ಣವಾಗಿ ಜಖಮಾಗಿರುವಂತ ಘಟನೆ ನಡೆದಿದೆ. ಎನ್ಆರ್ಪುರ ತಾಲೂಕಿನ 9ನೇ ಮೈಲಿಗಲ್ಲು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಕಾರಿನ ಮೇಲೆ ಏಕಾಏಕಿಯಾಗಿ ದಾಳಿ ಮಾಡಿರುವಂಥದ್ದು 2 ಕಾಡಾನೆಗಳು. ಕಾಡಾನೆ ದಾಳಿಯಿಂದ ಸ್ವಲ್ಪದರಲ್ಲೇ ಪಾರಾದ ಪ್ರದೀಪ್. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಿರಂತರ ದಾಳಿಗಳು ಆಗ್ತಾ ಇದೆ. ನೋಡಿ, ಕಾಡಾನೆಯ ಹಾವಳಿ ಈ ಭಾಗದಲ್ಲಿ ಹೆಚ್ಚಾಗ್ತಾ ಇದೆ. ರೈತರು ಜೀವ ಹೋಗಿದ್ದು ಕೂಡ ಆಗಿದೆ, ಪ್ರತಿಭಟನೆ ಮಾಡಿದ್ದು ಇದೆ, ಒಂದೆರಡು ಆನೆಯನ್ನು ಹಿಡಿದಿದ್ದು ಇದೆ. ಆದರೂ ಮತ್ತೆ ಮತ್ತೆ ಆನೆಗಳು ಪ್ರತ್ಯಕ್ಷ ಆಗ್ತಾ ಇದೆ. ಪ್ರಮುಖವಾಗಿ ನೀವು ಈ ಶೃಂಗೇರಿ ಕ್ಷೇತ್ರದ ಕೊಪ್ಪ, ಶೃಂಗೇರಿ, ಎನ್ಆರ್ಪುರ, ಬಾಳೆಹೊನ್ನೂರು ಈ ಭಾಗಗಳಲ್ಲಿ ಹೆಚ್ಚಾಗಿ ಆನೆ ಕಾಣಿಸ್ಕೊಳ್ತಾ ಇರೋದು. ಯಾವ ರೀತಿಯಲ್ಲಿ ಜಖಮಾಗಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ಏಕಾಏಕಿಯಾಗಿ 2 ಕಾಡಾನೆಗಳು ದಾಳಿ ಮಾಡಿರೋದಂತೆ. ಒಳಗಿದ್ದವ್ರ ಪರಿಸ್ಥಿತಿ ಏನಾಗಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗತ್ತೆ. ನೀವು ಆ ಪ್ರದೇಶದಲ್ಲಿ, ಆ ಭಾಗದಲ್ಲಿ ಓಡಾಡಿದರೆ ಗೊತ್ತಾಗಿರುತ್ತೆ ನಿಮಗೆ ಅಲ್ಲಿನ ವ್ಯವಸ್ಥೆ ಹೆಂಗಿರುತ್ತೆ ಅಂತ. ಸುತ್ತಲೂ ಕಾಡು, ಎಲ್ಲೋ ದೂರದಲ್ಲಿ ಊರು, ಮನೆ, ಕೂಗಿದ್ರೂ ಗೊತ್ತಾಗಲ್ಲ, ಕರೆದ್ರೂ ಗೊತ್ತಾಗಲ್ಲ, ಎಲ್ಲ ಅಟ್ಯಾಕ್ ಆಗುತ್ತೆ, ಹೆಂಗೆ ಅಟ್ಯಾಕ್ ಆಗುತ್ತೆ ಗೊತ್ತಾಗಲ್ಲ. ಅದಲ್ಲದೆ ಕಿರಿದಾದ ದಾರಿ ಬೇರೆ ಇರುತ್ತೆ. ಅದ್ರ ಮಧ್ಯದಲ್ಲಿ ಸ್ವಲ್ಪ ಯಾಮಾರಿದ್ರು ಅಂದರೆ ಇಳಿದಾರಿಗೆ ಹೋಗಿ ಬೀಳ್ತಾರೆ. ಸೊ ಹಾಗಾಗಿ ಅಲ್ಲಿ ಆತಂಕ ಅನ್ನೋದು ಇರೋದು. ಪ್ರತಿನಿತ್ಯವೂ ಇದೇ ಥರದೊಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಯಾರಿಗಾರು ಕರೆ ಮಾಡಿ ಹೇಳೋಣ ನಮಗೆ ಹಿಂಗೆ ಅಟ್ಯಾಕ್ ಆಗಿದೆ ಅಂದರೂ ನೆಟ್ವರ್ಕ್ ಸಿಗಲ್ಲ ಅಂಥ ಪ್ರದೇಶ ಅದು.